ನಮಸ್ಕಾರ. ನಾನು ಡಾಕ್ಟರ್ ರಾಘವೇಂದ್ರ ಎಚ್, ಕನ್ಸಲ್ಟೆಂಟ್ ರುಮಟಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಹೆಬ್ಬಾಳದಲ್ಲಿ ರುಮಟಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೇನೆ. ನಾನು ಇವತ್ತು ಮಾತನಾಡುವಂಥ ವಿಷಯ ರುಮಟಾಯ್ಡ್ ಆರ್ಥರೈಟಿಸ್ ಅಂದರೆ ಸಂಧಿವಾತದಲ್ಲಿ ಹೃದಯಕ್ಕೆ ಬರುವಂಥ ಸಮಸ್ಯೆಗಳು ಏನು, ಅದನ್ನು ಹೇಗೆ ತಡೆಗಟ್ಟೋದು, ಅದರಿಂದಾಗಿ ಬರುವಂಥ ಏನು ತೊಂದರೆಗಳನ್ನು ಯಾವ ರೀತಿ ನಾವು ತಿಳ್ಕೊಂಡು ಅದಕ್ಕೆ ಯಾವ ರೀತಿ ಮದ್ದು ಮಾಡಬಹುದು ಅನ್ನುವಂಥದ್ದು ವಿಷಯ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ. ಸಾಮಾನ್ಯವಾಗಿ ಸಂಧಿವಾತ ಅಂದರೆ ರುಮಟಾಯ್ಡ್ ಆರ್ಥರೈಟಿಸ್ ಅನ್ನುವಂಥದ್ದು ಒಂದು ರೀತಿಯಾದಂಥ ಆಟೋ ಇಮ್ಯೂನ್ ಕಾಯಿಲೆ. ಆಟೋ ಇಮ್ಯೂನ್ ಅಂದರೆ ನಿಮ್ಮ ಶರೀರದಲ್ಲೇ ಕೆಲವೊಂದು ಕಣಗಳಿಂದ ಕೆಲವೊಂದು ಭಾಗಕ್ಕೆ ಬರುವಂಥ ಸಮಸ್ಯೆ. ಅದರಲ್ಲಿ ಕಾಮನ್ ಆಗಿ ಬರುವಂಥ ಸಮಸ್ಯೆ ಇರೋದು ಜಾಯಿಂಟ್ ಅಂದರೆ ನಿಮ್ಮ ಕೀಲುಗಳಿಗೆ ಬರುವಂಥ ಸಮಸ್ಯೆ ಇದೆ. ಸೊ ಈ ಸಮಸ್ಯೆಯಲ್ಲಿ ನಾವು ನೋಡುವಂಥದ್ದು ಏನಂದರೆ ಸಾಧಾರಣವಾಗಿ ನಿಮ್ಮ ಕೀಲುಗಳಲ್ಲಿ ಬಾವು ಬರೋದಾಗಲಿ ನೋವು ಬರೋದಾಗಲಿ ಸಾಮಾನ್ಯವಾಗಿ ಕಂಡುಕೊಳ್ಳೋದು. ಆದರೆ ಇದು ಬರೀ ಕೀಲುಗಳಿಗೆ ಸೀಮಿತವಾಗಿರುವಂಥ ಕಾಯಿಲೆ ಏನಲ್ಲ. ಇದರಿಂದಾಗಿ ಹಲವಾರು ಬೇರೆ ಆರ್ಗನ್ಸ್ಗಳಿಗೆ ಅಥವಾ ಬೇರೆ ಅಂಗಗಳಿಗೆ ಬರುವಂಥ ಸಮಸ್ಯೆ ಕೂಡ ಇದು. ಅದರಲ್ಲಿ ನಾವು ನೋಡುವಂಥದ್ದು ಇವತ್ತಿನ ವಿಷಯ ಏನಂತಂದರೆ ಹೃದಯಕ್ಕೆ ಏನೆಲ್ಲ ಸಮಸ್ಯೆ ಬರ್ಬೋದು ಈ ಕಾಯಿಲೆಯಲ್ಲಿ ಅಂತ ನಾನು ನಿಮಗೆ ಇವತ್ತು ತಿಳಿಸ್ತೇನೆ. ಸೊ ಇದು ಒಂದು ರೀತಿ ತುಂಬ ಟೈಮಿಂದ ಸಮಯದಿಂದ ಇರುವಂಥ ಕಾಯಿಲೆ ಆಗಿರುವ ಕಾರಣ ಹೃದಯದಲ್ಲಿ ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಬರುವಂಥ ಸಮಸ್ಯೆ ಈ ಕಾಯಿಲೆಯಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ. ಅಂದರೆ ಸಾಧಾರಣವಾಗಿ 50-60% ಸಂಧಿವಾತ ಪೇಷಂಟ್ಗಳಿಗೆ ಈ ಸಮಸ್ಯೆ ಉಂಟಾಗಬಹುದು. ಸೊ ಇದರಲ್ಲಿ ನಾವು ಸೈಂಟಿಫಿಕಲ್ಲಿ ನಾವು ಅದನ್ನು ನೋಡ್ಲಿಕ್ಕೆ ಹೋದರೆ ಒಂದು 2 ಫೋಲ್ಡ್ ಅಂದರೆ 2 times ಹೈಯರ್ ರಿಸ್ಕ್ ಇದೆ, ನಿಮಗೆ ಈ ಥರ ಹೃದಯಾಘಾತ ಆಗುವಂಥ ಸಾಧ್ಯತೆ ಇದೆ ಸಂಧಿವಾತ ಇದ್ದರೆ ಅಂತ ಸೈನ್ಸ್ ನಮಗೆ ಬೇಸಿಕಲಿ ರಿಸರ್ಚ್ ಮೂಲಕವಾಗಿ ಇದು ನಮಗೆ ತಿಳಿಸ್ತದೆ. ಸೊ ಆದ್ದರಿಂದಾಗಿ ಈ ಕಾಯಿಲೆದು ಈ ರಿಸ್ಕ್ ಜಾಸ್ತಿ ಇರೋದ್ರಿಂದ ಅದನ್ನು ನಾವು ಆದಷ್ಟು ಕಂಟ್ರೋಲಿಗೆ ತಂದರೆ ಮೆಡಿಸಿನ್ ಮೂಲಕವಾಗಿ ಅಥವಾ ಎಕ್ಸಸೈಸ್ ಮೂಲಕವಾಗಲಿ ಅಥವಾ ಆಹಾರ ಮೂಲಕವಾಗಲಿ ನಾವು ಇದನ್ನು ಅವಾಯ್ಡ್ ಮಾಡ್ಬೋದು ಅಥವಾ ತಡೆಗಟ್ಟಬಹುದು ಅಂತ ನಾವು ಹೇಳ್ಬೋದು. ಇದು ಕಾಮನ್ ಆಗಿ ಬರುವಂಥದ್ದು ಒಂದು ಹಾರ್ಟಿಗೆ ಮೇಜರ್ ಆಗಿರುವಂಥ ಸಮಸ್ಯೆ. ಅದು ಬಿಟ್ಟು ಹಾರ್ಟಿನ ಪಂಪಿಂಗ್ ಮೆಕ್ಯಾನಿಸಮ್ ಅಂದರೆ ಎದೆ ಬಡಿತದಲ್ಲಿ ಅಥವಾ ಎದೆಯ ಪ್ರೆಷರ್ಗಳಲ್ಲಿ ಅದನ್ನು ನಾವು ಹಾರ್ಟ್ ಫೇಲಿಯರ್ ಅಂತ ಹೇಳ್ತೇವೆ. ಈ ಸಮಸ್ಯೆಗೆ ಕೂಡ ಇದರಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಅದರಿಂದಾಗಿ ನಾವು ಎಕ್ಸಸೈಸು ಮತ್ತು ಈ ಕಾಯಿಲೆಯನ್ನು ಆದಷ್ಟು ಮೆಡಿಸಿನ್ ಮೂಲಕ ಕಂಟ್ರೋಲ್ ಇಟ್ಕೊಂಡ್ರೆ ಈ ಸಮಸ್ಯೆಗಳು ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಈ ಸಮಸ್ಯೆಯಿಂದ ಬರುವಂಥ ಮೇಜರ್ ತೊಂದರೆಗಳನ್ನು ಅವಾಯ್ಡ್ ಮಾಡ್ಬೋದು. ಅದಕ್ಕೆ ನೀವು ರುಮಟಾಲಜಿಸ್ಟಿಗೆ ಭೇಟಿ ನೀಡಿ ಅವರು ಇದನ್ನೆಲ್ಲ ಐಡೆಂಟಿಫೈ ಮಾಡಿ, ಅಂದರೆ ಈ ಸಮಸ್ಯೆಗಳೆಲ್ಲ ನಿಮಗೆ ಬರಬಹುದಾ ಅನ್ನುವಂಥದ್ದನ್ನು ಅವರು ಪರಿಶೋಧನೆ ಮಾಡಿ ನಿಮಗೆ ತಿಳಿಸ್ತಾರೆ. ಧನ್ಯವಾದ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.